ಹೃದಯದಲ್ಲಿ ಕಡಲಾಗಿ ಒಟ್ಟು ತಿರುಗುತ್ತಿರುವ ಕಾಮಜ್ವಾಲೆ ಆಗ ತೊಟ್ಟು ಕೆಟ್ಟ ಹೆಜ್ಜೆಯನ್ನು ನೆಟ್ಟು ಕಾಲು ಕೆರೆದು ಉಳಿ ಕಂಡು ಬಿಟ್ಟರೆ ಮಲ್ಲೆಗೆ ಹೂ ಮುಡಿದುಕೊಂಡು ಶೋಭಿಸುವ ಆ ಲಕ್ಷ್ಮಿಯ ಗಲ್ಲ ಕಚ್ಚುವ ನನ್ನ ಈ ಶ್ರೀಮಂತ ಕೋಟ್ಯಾಧಿಪತಿ ಎಷ್ಟೋ ದಿನದಿಂದ ಆ ಬಡ ಭಿಕಾರಿ ನನ್ನ ಮಗ ಮಹಾದೇವನ ಹೆಂಡತಿ ಲಕ್ಷ್ಮಿ ಮೇಲೆ ಹತ್ತಿ ಉರಿಯುತ್ತಿದೆ ರಾಜನ ಕಾಮದ ಜ್ವಾಲೆ ಎತ್ತಿದ ಘಟ ಸರ್ಪದಂತೆ ಅವಳ ತೊಡೆಯ ನೆತ್ತಿದ ಹಚ್ಚೆ ಕಾಮದಾಟವಾಗೆ ಮನ ಬಂದಂತೆ ಅವಳ ಶೀಲ ಹರಿದು ಕೊಟ್ಟಿದ್ದಾಗಲೇ ಕೇಳುವುದು ಘಟ ಸರ್ಪದ ಸೇಗೆ ಓಹೋ ನೆನೆಸಿಕೊಳ್ಳುತ್ತಿದ್ದ ಹಾಗೆ ಅದೇ ರೆಕ್ಕೆ ಹಕ್ಕಿ ರೆಕ್ಕೆ ಬಿಚ್ಚುತ್ತಾ ನನ್ನಿತ್ತ ಕಡೆಗೆ ಬರುತ್ತಿರುವಳಲ್ಲ ಬರಲಿ ಬರಲಿ ಸಮಯ ಸಾಧಿಸಿ ನನ್ನ ಕಾಮದಾಸಿ ಎಂಬ ದೋಣಿನ ದಡ ಸೇರಿಸಲೇಬೇಕು ಇಂಥ ದಟ್ಟವಾದ ಕಾಡುಡುವೆಯಲ್ಲಿ ಒಬ್ಬರೇ ಅವಸರದಿಂದ ಎಲ್ಲಿಗೋ ಹೋಗುತ್ತಿರುವ ಹಾಗಿದೆ. ಯಾರು ಮತ್ಯಾರು ಲಕ್ಷ್ಮಿ? ಈ ನಿನ್ನ ರತಿ ಸೌಂದರ್ಯದ ಮೇಲೆ ಅಪಾರ ಗೌರವ ಇಟ್ಟುಕೊಂಡಿರುವ ರಸಿಕ ಶ್ರೀಮಂತ ಕೋಟ್ಯಾಧಿಪತಿ ಪೃಥ್ವಿರಾಜ್. ನೋಡಿ, ನೀವ್ ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ. ನಿಮ್ಮನ್ನು ನೋಡ್ತಾ ಇರೋದು ನನಗೆ ಮೊದಲನೇ ಬಾರಿ. ಈ ಶ್ರೀಮಂತ ಕೋಟ್ಯಾಧಿಪತಿ ಪೃಥ್ವಿರಾಜನೆಂಬ ರಸಿಕ ಯಾರು ಎಂದು ತಿಳಿದುಕೊಳ್ಳದನ್ನ ತದೃಷ್ಟ ನೀನು. ನೀನ್ ಯಾರಾದ್ರೆ ನನಗೇನು? ಈ ಬಡ ರೈತರ ಹೇಳ್ತೀನಿ ಲಕ್ಷ್ಮಿ ನಾನು ಅಂದಾಗ ನಿನ್ನಂತವನು ಹಾದಿ ಬೀದಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಿನ್ನಂತ ಹುಚ್ಚಿನಾಯಿ ಪರಿಚಯ ಮಾಡ್ಕೊಳ್ಳೋ ಬುದ್ಧಿಗಳ ಹೆಣ್ಣು ನಾನಲ್ಲ. ಸರಿಯಾಗಿ ತಿಳ್ಕೊ. ಲೇ ಲಕ್ಷ್ಮಿ, ನಿನ್ನ ಸೌಂದರ್ಯ ಕಂಡ ಈ ರಸಿಕನ ಮನ ಕಡೆಗೆ ಚೂರು ಚೂರಾಗಿ ಹೋಗಿದೆ. ನಿನ್ನ ಮುದ್ದಾದ ದೇಹನ ಮುದ್ದಾದಿ ಮುಟ್ಟಿಸಲೇಬೇಕೆಂದು ಅದ ಕೊಟ್ಟು ನಿಂತ ಹೊಲೆಗಾರ ನಾಲ್ಗೆ ಸ್ವಲ್ಪ ಹಿಡಿದಲೆತ್ಕೊಂಡು ಮಾತಾಡ್ತಾನೆ ಕಲಿ. ಬಡ ರೈತರ ಹೆಂಡತಿ ಅಂತ ಮನ ಬಂದಂತೆ ಹೋರಾಡಿದ್ದೆ, ಆದ್ರೆ ನಿನ್ನ ನಾಲ್ಗೆನ ಕತ್ತರಿಸಿಬಿಡುವೆ ಎಚ್ಚರ. ಲೇಹನೆ ಒಬ್ಬ ರೈತನ ಹೆಂಡತಿಯಾಗಿ ಈ ಶ್ರೀಮಂತ ಕೋಟ್ಯಾಧಿಪತಿ ಪೃಥ್ವಿರಾಜನಲ್ಲಿ ಹದ್ದು ಮೀರಿ ಮಾತನಾಡುವಿಯಾ? ನೀನು ಕೋಟ್ಯಾಧಿಪತಿ ಆದ್ರೇನು, ಅವರಪ್ಪ ಆದ್ರೆ ನನಗೇನು? ಬಡ ರೈತರ ಹೆಣ್ಮಕ್ಳ ಮೇಲೆ ಕಾಮದ ಕಬ್ಬರಿಂದ ನಿನ್ನ ಕೋಮದ ಕೆಟ್ಟ ಕಣ್ಣನ್ನು ಹಾಕಲು ಬರಬೇಲ್ಲ. ನಿಮ್ಮಂತರಿಗೂ ಒದ್ದು ಬುದ್ಧಿ ಹೇಳುವ ಹೆಣ್ಣು ಜಾತಿ ನಲ್ಲದು. ಲೇ ಲಕ್ಷ್ಮಿ, ಈ ಶ್ರೀಮಂತ ಹಣವನ್ನು ಬಿಸಾಕಿದ್ರೆ ನಿನ್ನಂತ ಸಾವಿರಾರು ಹೆಣ್ಣುಗಳು ಬಂದು ಬೀಳುತ್ತಾರೆ ಈ ಪೃಥ್ವಿರಾಜನ ತೋಳ ಚರ್ಚೆಯಲ್ಲೇ. ನಿನ್ನಂತ ಕೊಟ್ಟಿದ ಹೆಣ್ಣುಗಳ ಶೀಲ ಕೊಕ್ಕಿ ತಿನ್ನಲೆಂದೇ ಹುಟ್ಟಿ ಬಂದಿದ್ದಾನೆ ಈ ಪೃಥ್ವಿರಾಜ್. ಬಾಯಿ ಮುಚ್ಚೋ ರಾಕ್ಷಸ. ಬಡ ರೈತರ ಹೆಣ್ಮಕ್ಳು ಅಂದ್ರೆ ನಿನ್ನ ಹಣಕ್ಕಾಗಿ ಸೆರಗು ಹಾಕುವರು ಅಂತ ತಿಳ್ಕೋಬೇಡ. ನೀನು ಕಬ್ಬಿನಿಂದ ಶ್ರೀಮಂತದಿಂದ ಗಳಿಸಿರುವಲ್ಲ ನಿನ್ನ ಹಣ ಈ ರಣರಂಗದ ಮುಂದೆ ಕುದುರೆ ನನ್ನಂತ ಹೆಣ್ಮಕ್ಳ ಪಾದದ ಮೇಲೆ ಇರುವ ಧೂಳಿನ ಸಮಾನ ಅಂತ ತಿಳ್ಕೋ. ಲೇಹನೆ, ಈ ಪೃಥ್ವಿರಾಜನ ಕೋಪದ ಕೆಂಡವನ್ನೇ ಕೆರಳಿಸಿದೆಯಲ್ಲ, ಇದೇ ಈ ನನ್ನ ಬಲವಾದ ಛಲದಿಂದ ನಿನ್ನ ಸೌಂದರ್ಯದ ಸೊಬಗನ್ನು ಸವೆದು ಈ ನನ್ನ ಛಲವನ್ನು ಸಾಧಿಸಿಕೊಳ್ಳುವೆ. ಬರಲೇ ನಿಲ್ಲು. ಈ ಲಕ್ಷ್ಮಿ ಅಂದ್ರೆ ಬಜಾರಿ ಅಂತ ತಿಳ್ಕೋಬೇಡ.
ಪಾಲು ಮಾಡಿಸಲು ಬಂದಿದ್ದಾದ್ರೆ ನಿನ್ನ ಕುತ್ತಿಗೆ ಕೈಬಿಟ್ಟ ನೋಡಲು ಎಚ್ಚರ ಹೊರಟೋಗೋದ್ರಿಂದ ರೈತನ ಹೆಂಡತಿ ಲೇ ಕೈಯಾಳೆ ಈ ಕೋಟ್ಯಾಧಿಪತಿ ಪೃಥ್ವಿ ರಾಜನೆಂಬ ದೊರೆಯ ಮುಂದೆ ಪುಟಿದು ಮಾತನಾಡಿ ಈ ನಿನ್ನ ಸೌಂದರ್ಯದ ಪರಿಮಳವನ್ನು ಈ ದುಂಬಿಯ ಮುಂದೆ ಅರಳಿಸಬೇಡ. ಸುಮ್ಮನೆ ನಾಗೆ ನೀನು ಬಂದು ಒಲಿದರೆ ಸರಿ ಅನ್ಕೊಂಡು ತಿನ್ನೋಣ ಬಾರಿ ಅಂದ್ರೆ ಇಟ್ಕೊಂಡೇ ತಿನ್ನುವಂಗಾಯ್ತು ಲಕ್ಷ್ಮಿ. ಈ ನಿನ್ನ ಪರಿಸ್ಥಿತಿ ಇಟ್ಕೊಂಡು ತಿನ್ನೋದರಲ್ಲಿರೋ ಮಜಾ ಅದೇನೋ ಒತ್ತರ ಬರಲೇ ಚಿನ್ನಾಲೆ. ಪೃಥ್ವಿರಾಜ ನಿನ್ನ ನಿನ್ನ ಕಂಠ ಕೃತ್ಯವನ್ನು ಲೇ ಬೈಲರೇ, ನನ್ನ ಕೆಲಸಕ್ಕೆ ಅಡ್ಡಿ ಬಂದಿತ್ತಲ್ಲದೆ ನನಗೆ ಏಕವಚನದಿಂದ ಬಗಳಿಲ್ಲ ಪದ ಭಿಕಾರಿ ನನ್ನ ಮಗನೇ. ಅಜ್ಜ ಬರೋದಲ್ಲೇ ಪಟ್ಟಿಯ ಮಗನೇ, ಕೆಟ್ಟ ಮಾತನನ್ನು ಅತ್ತಿಗೆಯ ಕೈಯನ್ನು ಮುಟ್ಟಲು ಪ್ರಯತ್ನಿಸಿದ ಕೈಗಳನ್ನು ತುಂಡರಿಸಿದರೆ ಈ ಕ್ಷಣದಲ್ಲಿ ಬೇಡಪ್ಪ ಬೇಡ, ಈ ಕಾಮದ ನಾಯಿ ಕೊಂಡು ನೀನು ಕಟ್ಟಿದ್ರೆ ಬೇಡಪ್ಪ. ಅತಿಗೆ ನಿನ್ನ ಮಾಡಲು ಯತ್ನಿಸಿದ ಈ ಪಾಪಿಯ ಪಾಪದ ದೇಹವನ್ನು ತುಂಡರಿಸಿ ಇವನ ದೇಹದಿಂದ ಪುಟ್ಟಿದು ಬರುವ ಇವನ ರಕ್ತವನ್ನು ಕೊಡಿದು ಕೇಟೆ ಹಾಕುವೆ. ನೀನು ಸುಮ್ಮನೆ ಲೇ ಮೈಲಾರೇ, ನೀನು ನನ್ನ ರಕ್ತ ಕುಡಿಯುವವರೆಗೂ ನಾನೇನು ಕೈಗೆ ಬೆಳೆ ತೊಟ್ಟಿಕೊಂಡಿರಬೇನೆಂದು ತಿಳಿದುಕೊಂಡಿರಲಿಲ್ಲ. ಏ ಮೈಲಾರೇ, ಏ ಪೃಥ್ವಿರಾಜ, ಸತ್ತು 10 ಹಳ್ಳಿಗೆ ಹುಲಿ ಎನ್ನುವುದನ್ನು ಮಾತ್ರ ಮರೆಯಬೇಡ ಮಗನೇ. ಹುಲಿ ಹೇ ಪೃಥ್ವಿರಾಜ, ಈ ಮೈಲಾರಿಯ ಕೊಡಲಿಯಿಂದ ನಿನ್ನ ಸಕ್ಕಿನ ದೇಹವನ್ನು ಕೊಚ್ಚಿ ನಿನ್ನ ರಕ್ತವನ್ನು ಕುಡಿದಾಗ ಗೊತ್ತಾಗುತ್ತದೆ ನೀನು ಹುಲಿಯೋ ಈ ಮಹಾದೇವನ ತಮ್ಮ ಮೈಲಾರಿಯ ಹುಲಿ ಎಂದು. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ದಯವಿಟ್ಟು ಅವ್ನು ಕೊಂಡು ಮಾಡಬೇಡ, ಬಿಟ್ಬಿಡು. ಅತ್ತಿಗೆಮ್ಮ, ನೀನು ಸುಮ್ಮನಿರಮ್ಮ. ನಮ್ಮಂತ ಬಡ ರೈತರು ಸುಮ್ಮನಿದ್ದಕ್ಕೆ ಇಂಥ ಕಚಡ ನಾಯಿಗಳು ಇಂದು ನೆರೆಯಲ್ಲಿ ಬಿಟ್ಟಿದ್ದು ನಮ್ಮಂತ ಬಡ ರೈತರದು ತಪ್ಪಮ್ಮ, ಮಹಾ ತಪ್ಪು. ಬೇಡ ಬೈದಿನ, ಬೇಡ. ನಾವು ಈ ಭೂಮಿ ತಾಯಿని ನಂಬಿಕೊಂಡು ದುಡಿಯುವ ಬಡ ರೈತರಪ್ಪ. ಅತ್ತಿಗೆ, ಬಡ ರೈತರೆಂದು ಇಂಥ ಸಕ್ಕಿನ ನಾಯಿಗಳನ್ನು ಮೆರೆಯಲು ಬಿಟ್ಟಿದ್ದೇ ಎಷ್ಟು ದಿನ ನಮ್ಮ ತಪ್ಪಮ್ಮ. ಲೇ ಮೈಲಾರೇ, ಯಾಕೆ ಸುಮ್ಮನೆ ಚೀರಿನರ ಕಿತ್ತುಕೊಳ್ಳುವೆ ಈ ಶ್ರೀಮಂತನ ಎದರ ಮಗನೇ. ಇಷ್ಟೆಲ್ಲ ಆದ ಮೇಲೆ ಯುದ್ಧಕ್ಕೆ ಸಿದ್ಧನಾಗು ಬಂದು, ಇಲ್ಲ ತಂದೆದಾರಿಗೆ ಸೊಂಕವಿಲ್ಲವೆಂದು ಹೊರಟು ಹೋಗು. ಪೃಥ್ವಿರಾಜ, ನಿಮ್ಮಂತ ಚಂಡ ಭಂಡರ ರುಂಡ ಕರೆಯಲು ಬಹುದೂರ ಗಂಡು ಈ ಮೈಲಾರಿ ಎನ್ನುವುದು ನೆನಪಿಟ್ಟುಕೋ. ಮೈಲಾರೇ, ಪೃಥ್ವಿರಾಜ ರಾವಣನ ವಂಶದಲ್ಲಿ ಹುಟ್ಟಿದ ಮಹಾರಾಜ. ಅಂದು ರಾಮಾಯಣದಲ್ಲಿ ಆ ಸೀತೆಯನ್ನು ಹೊತ್ತುಕೊಂಡು ಹೋದ ಆ ರಾವಣನಂತೆ ನತ್ತಿಗೆಯನ್ನು ಹೊತ್ತುಕೊಂಡು ಹೋಗೆ ನನ್ನ ಸೇಡನ್ನು ತೀರಿಸಿಕೊಳ್ಳದೆ ಹೋದರೆ ನನ್ನ ಹೆಸರು ಪೃಥ್ವಿರಾಜನೇ ಅಲ್ಲ. ರಾವಣನ ವಂಶದಲ್ಲಿ ಹುಟ್ಟಿದ ಬೀದಿ ನಾಯಿ ನನ್ನ ಮಗನೇ, ಮಹಾಸಾಧಿ ಸೀತಾಮಾತೆಯನ್ನು ಹೊತ್ತುಕೊಂಡು ಹೋದ ಆ ರಾವಣನ ಕಥೆಯನ್ನು ಚೆನ್ನಾಗಿ ಅರಿತುಕೊಳ್ಳಲಾರದ ಮೃಗ ವ್ಯಾಘ್ರ ನೀನು. ಈ ವ್ಯಾಘ್ರ ಒಂದು ಸಾರಿ ಕಾಲು ಕಿತ್ತಿ ಕಾಲಿಟ್ಟರೆ ಇಡೀ ಈ ಕಲಿಯುಗವೇ ಪ್ರಳಯವಾದ್ರು ಕಣ್ಣು ಮುಚ್ಚುವ ಜಾತಿ ಮಾತ್ರ ನನ್ನದಲ್ಲ. ಕಲಿಯುಗದ ರಾಕ್ಷಸ, ನಿಮ್ಮಂತ ರಾಕ್ಷಸರನ್ನು ಏಕೊಚ್ಚಿತ ಒಬ್ಬ ಮಹಿಳೆ ಮಹಿಷಾಮಸುರ ಮೈರ್ದಿನಿ, ನಿಮ್ಮಂತ ವೃಂದವನ್ನು ಚಂಡಾಡಿಗಳು. ಅಷ್ಟಕ್ಕೂ ನಿನ್ನ ಹಠವನ್ನು ಸಾಧಿಸುವುದಾದರೆ ಈ ಮೈಲಾರಿಯ ಉರಿಗಣ್ಣು ಬಿಟ್ಟು
ಎಚ್ಚರ. ನನ್ನನ್ನೇ ಸುಟ್ಟು ಹಾಕುವ ಮೂರ್ಖ ನನ್ನ ಮಗನೇ. ಲೇ ಪೃಥ್ವಿರಾಜ, ಮುಚ್ಚು ಬಾಯಿ. ನನ್ನ ಅತ್ತಿಗೆಯನ್ನ ಸಾವಿನ ದವಡೆಯಿಂದ ನೀನು ತಪ್ಪಿಸಿಕೊಂಡೆ ಮಗನೇ. ನನ್ನ ಅತ್ತಿಗೆ ಇರದಿದ್ದರೆ ನಿನ್ನ ಷಂಡ ಪೌರುಷ ಎಷ್ಟೆಂದು ತೋರಿಸುತ್ತಿದ್ದೆ. ಇದೊಂದು ಸಾರಿ ಬದುಕಿಕೊಳ್ಳೆ ಕಚರ ನನ್ನ ಮಗನೇ. ಹೋಗು. ಏ ಕೊಬ್ಬಿದ ಕುಂಡಿ, ಬಡ ರೈತರ ಹೆಣ್ಮಕ್ಳು ಅಂತ ತಿಳಿದು ನಮ್ಮ ಮೇಲೆ ಅಟ್ಟಹಾಸ ಮಾಡಲು ಮುಂದೆ ಬರೆದಿದ್ದೇ ಆದ್ರೆ ಇಂದಲ್ಲ ನಾಳೆ ರಂಡಗಳ ಚಂಡಾರ ಧೀರ ನನ್ನ ಮೈದನ ಮೈಲಾರಿ ಅಂತ ನಿನ್ನ ಹಣೆಯಲ್ಲಿ ಬರೆದಿಟ್ಕೋ. ಈ ನಿನ್ನ ಮೈದುನ ಧೀರಾನ. ಈ ನಿನ್ನ ರಣ ಹೇಳಿ ಮೈಲಾರಿಯೇ ಪ್ರಾಣ ತೆಗೆಯುವ ಕಂಡು ಈ ಪೃಥ್ವಿರಾಜನೆನ್ನುವುದನ್ನು ಮಾತ್ರ ಮರೆಯಬೇಡ. ಮಹಾದೇವರ ತಮ್ಮ ಈ ಮೈಲಾರಿಯ ಪ್ರಾಣ ತೆಗೆಯಲು ನೀನಲ್ಲವೇ ಕತ್ತೆ. ನಿನ್ನನ್ನು ಹುಟ್ಟಿಸಿದ ನಿಮ್ಮಪ್ಪ ಬಂದರೂ ಸಾಧ್ಯವಿಲ್ಲ. ರಾಜ, ಇನ್ನೊಂದು ವಿಷಯ ನೆನಪಿಟ್ಟುಕೋ ಮಗನೇ. ನನ್ನಪ್ಪನವದ ಸತೀಶನನ್ನು ಕಟ್ಟಿ ನಿನ್ನ ಚಾಟಿಯಿಂದ ಹೊಡೆದು ನಿನ್ನ ಚಂಡದ ಪೌರುಷ ತೀರಿಸಿಕೊಳ್ಳುತ್ತೀವಿಯಾ ಮಗನೇ? ಇನ್ನೊಂದು ಸಾರಿ ಅವನ ತಂಟೆಗೇನಾದರೂ ನೀನು ಬಂದಿದ್ದೀಯ ಆದರೆ ಅಂದೇ ನಿನ್ನನ್ನು ಹರಕೆಯ ಕುರಿಯಂತೆ ಈ ದುರ್ಗಾದೇವಿಯ ಪಾದ ಕಮಲಕ್ಕೆ ನಿನ್ನ ರಕ್ತದಿಂದ ರಕ್ತಾಭಿಷೇಕ ಮಾಡಿಸದಿದ್ದರೆ ನನ್ನ ಹೆಸರು ಈ ಊರಿನ ರೈತ ಮಹಾದೇವನ ತಮ್ಮ ಮೈಲಾರಿಯ ಅಲ್ಲ ಎಂದು ತಿಳಿ. ಲೇ ಮೈಲಾರಿ, ಈ ಪೃಥ್ವಿಯನ್ನೇ ಬದಲಿಸಿ ಬರುವ ಈ ಭಂಟನಿಗೆ ಸವಾಲು ಹಾಕಬೇಡಲೇ ಗಾಂಡು ನನ್ನ ಮಗನೇ. ಒಂದು ಸಮಯ ಸಾಧಿಸಿ ಈಗ ಕೊಬ್ಬಿದ ದೇಹಕ್ಕೆ ಮಬ್ಬು ಹಿಡಿಸಿ ಮಾಯಲಾರದ ಗಾಯ ಮಾಡದೆ ಹೋದರೆ ನನ್ನ ಹೆಸರು ಹೇಮಂತ ಸಿಂಹ, ಪೃಥ್ವಿರಾಜನೇ ಅಲ್ಲ. And hey beautiful, when you are a dad, I am always your dad. ಸತ್ತಿನ ಕತ್ತೆ ಹೋಗು. ಹಣದ ಮದರಿಂದ ಮೆರೆಯುವ ನಿನ್ನ ಶ್ರೀಮಂತಿಗೆ ಸತ್ತಿನ ದರ್ಪಕ್ಕೆ ಅಂತ್ಯ ಬರುವುದು ಈ ಮೈಲಾರಿಯಿಂದಲೇ. ಹೋಗಿ ಬಿಡಪ್ಪ, ಇಂಥ ಕಾಮದ ಕತ್ತಿಗೆ ಶಿಕ್ಷೆ ಇಂದಲ ನಾಳೆ ಆದ್ರೂ ಬಂದೇ ಬರುತ್ತೆ. ಬಾರಪ್ಪ ಮನೆಗೆ ಹೋಗೋಣ. ಅತಿಗೆ ಇಂಥ ಶ್ರೀಮಂತಿಗೆ ಸಕ್ಕಿನ ಬಾಳಿಕೆಯಿಂದ ನಮ್ಮ ಬಡ ರೈತರನ್ನು ಹೊಸಕಿ ಹಾಕುತ್ತಿದ್ದಾರಮ್ಮ. ಈ ಬಡ ರೈತರನ್ನು ಇಂಥ ಭಂಡ ಶ್ರೀಮಂತರನ್ನು ಅವಾಗವಾಗಲೇ ಎಚ್ಚರಿಕೆ ನೀಡುತ್ತಲೇ ಇರಬೇಕಮ್ಮ. ಬಡೆಯಮ್ಮ, ಮನೆಗೆ ಹೋಗೋಣ. ಯೋಗಿ ಅನ್ನೋ ನರ ರಾಕ್ಷಸನ ಜೀವನದ ಕೊನೆಯ ಅಧ್ಯಾಯ. ಲೇಪಲೆ ಈ ಜೋಗಿ ರೌಡಿ ಅಲ್ಲ, ರೌಡಿಯನ್ನ ನರಹಂತಕರನ್ನು ನಿರ್ನಾಮ ಮಾಡಲು ಗಾಂಧೀಜಿ ಈಗ ನಾನು ಹದರೆ ಅಂತೆ ಒಟ್ಟಿ ಬಂದಿರುವ ಹುಲಿ ನಾನು. ನೀನೊಬ್ಬ ರೌಡಿ ಕೊಲೆಗಾರ. ಒಂದು ತಿಂಗಳ ಹಿಂದೆ ಅಬಕಾರಿ ಮಿನಿಸ್ಟರ್ ದೇವೇಂದ್ರನ ಬಾಡಿಗಾರ್ಡ್ಸ್ಗಳನ್ನು ಕೊಲೆ ಮಾಡಿ ಈಗ ನನ್ನೆದುರೇ ಈ ಅಮಾಯಕ ಬಿಸ್ನೆಸ್ ಮ್ಯಾನ್ಗಳ ಕೊಲೆ ಮಾಡಿ ನನ್ನೆದುರೇ ಅಮಾಯಕಂತರ ನಾಟಕ ಆಡುವೆಯಾ? ಚಕ್ರವರ್ತಿ, ಈ ಜೋಜಿ ಹುಟ್ಟಿದ ರೈತನ ಹೊಟ್ಟೆಯಲ್ಲಿ ರೈತರನ್ನು ಕಾಪಾಡಿ ಬಡವರನ್ನು ಬದುಕಿಸಿ ಹಿರಿಯರನ್ನ ಅತ್ಯಾಚಾರದಿಂದ ಮುಕ್ತಿಗೊಳಿಸುವುದೇ ನನ್ನ ಛಲ. ಚೆನ್ನಾಗಿದೆ ನಿನ್ನ ಮಾತಿನ ಡೈಲಾಗ್. ಅಂತ ಮೋಸಗಾರರನ್ನು ಕೊಲೆಗಾರರನ್ನು ಕೊಲೆ ಮಾಡಿದ ನೀನೊಬ್ಬ ದೊಡ್ಡ ಕೊಲೆಗಾರ. ಮೇಲಾಗಿ ರೈತನ ಮಗನೆಂದು ಹೇಳುವ ದೊಡ್ಡ ಮೋಸಗಾರ, ಮೋಸಗಾರ. ಲೇಖ ಚಕ್ರವರ್ತಿ, ನೀನು ಕೂಡ ಈ ದೇಶದ ಒಬ್ಬ ರಾಕ್ಷಕ. ನಿನ್ನ ಕಣ್ಣು ಎದುರಿಗೆ ಮೋಸ ಅನ್ಯಾಯ ನಡೆದರೆ ನೋಡುತ್ತಾ ನೀನು ಸುಮ್ಮನೆ ಇರಲಿಲ್ಲ. ನನ್ನ ಮೈನಲ್ಲಿರುವುದು ಈ ದೇಶ ರಕ್ಷಣೆ ಮಾಡುವ ಖಾಕಿ ಅನ್ನುವುದನ್ನು ಮರೆಯಬೇಡ. ಲಕ್ಷ್ಮೀ ಚಕ್ರವರ್ತಿ, ನಿನ್ನ ಮೇಲೆ ಮೈ ಮೇಲೆ ಖಾಕಿ ಆದರೆ ಈ ದೇಶಕ್ಕೆ ಅನ್ನ ಹಾಕುವ
ರೈತನನ್ನು ಕಾಪಾಡಲು ನನ್ನ ಕೈಲಿರೋದು ಈ ಮಚ್ಚ. ಮಚ್ಚಿನಿಂದ ಕಂಡವರನ್ನು ಕೊಚ್ಚಿ ಹಾಕುವ ಕಂತ್ರಿಯ ಮಗನೇ. ಇಡೀ ಕರ್ನಾಟಕದ ಪೊಲೀಸ್ ಪಡೆ ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ನಿನ್ನನ್ನು ಹುಡುಕುತ್ತಿರುವಾಗ ಈ ಕರ್ನಾಟಕದ ಸಿಂಹ ಚಕ್ರ ನೀ ಇವತ್ತು ನನ್ನ ಕೈಯಿಂದ ಹೇಗೆ ತಪ್ಪಿಸಿಕೊಂಡು ಹೋಗುವೆಯೋ ನಾನು ನೋಡೇ ಬಿಡುತ್ತೇನೆ. ಚಕ್ರ ಇಡೀ ಕರ್ನಾಟಕದಲ್ಲಿರುವ 50,000 ಪೊಲೀಸ್ ಅಧಿಕಾರಿಗಳು ಬಂದರು ಈ ಜೋಜಿಗೆ ಮುಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಯಾರಿಗೂ ಇರಿಸಿದ್ದರೂ ಈ ಎಸ್ಪಿ ಚಕ್ರನಿಗಿರುವುದೊಂದೇ ಹಠ. ಸಾವಿರಾರು ಕೊಲೆಗಳಿಗೆ ಕಾರಣನಾದ ನಿನ್ನನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಪರ್ಮನೆಂಟ್ ಆಗಿ ಶಿಫ್ಟ್ ಮಾಡುವುದೇ ಈ ಎಸ್ಪಿ ಚಕ್ರನ ಬಲವಾದ ಹಠ. ಚಕ್ರ ಈ ಜೋಜಿ ಹುಟ್ಟಿದ ಅನ್ಯಾಯವನ್ನು ಹೊಡೆದು ಹಾಕಲು, ಭ್ರಷ್ಟಾಚಾರವನ್ನು ಸೊಟ್ಟು ಹಾಕಲು, ಹೆಣ್ಣಿನ ಅತ್ಯಾಚಾರಗಳ ರಕ್ತ ಕುಡಿಯಲು ಮತ್ತೆ ಜೈಲಿನಿಂದ ತಪ್ಪಿಸಿಕೊಂಡು ಬಂದು ನನ್ನ ವಾರ್ಯಗಳನ್ನು ಕೊಲೆ ಮಾಡಿ ನಾನು ಕೇಕೆ ಹೊಡೆಯದಿದ್ದರೆ ನನ್ನ ಹೆಸರು ಜನ ಮೆಚ್ಚಿದ ಜೋಜಿಗೆ ಅಲ್ಲ. ಏ ಜೋಗಿ, ಸುಮ್ಮನೆ ಮರ್ಯಾದೆಯಿಂದ ನನ್ನ ಕೈಗೆ ಸರೆಂಡರ್ ಆಗುವೆ ಇಲ್ಲ ಈ ಬಂದೂಕಿನಿಂದ ಎನ್ಕೌಂಟರ್ ಆಗಿ ಸ್ಮಶಾನ ಸೇರುವೆಯೋ? ಚಕ್ರ ಧಾರಾಳವಾಗಿ ನನ್ನ ಕೈಗೆ ತೋಡಿಸು. ಇನ್ನು ನನ್ನ ಬೇಟೆಗಳು ಬಹಳಷ್ಟು ಜನ ಇದ್ದಾರೆ. ಅವರಿಗೆಲ್ಲ ಬೇಟೆ ಆಡಿ ಈ ಜನರ ಋಣ ತೀರಿಸಿ ನಾನು ಮುಕ್ತನಾಗುವೆ. ನೀನು ಜೈಲಿನಿಂದ ತಪ್ಪಿಸಿಕೊಂಡು ಬಂದರೆ ನೀನು ನಿನ್ನ ಋಣ ತೀರಿಸುವುದು. ಜೋಗಿ, ಯು ಆರ್ ಅಂಡರ್ ಅರೆಸ್ಟ್. ನಿಮ್ ಕೆಲವೇ ಸಮಯದಲ್ಲಿ ಜೈಲಿನಿಂದ ತಪ್ಪಿಸಿಕೊಂಡು ಬಂದು ನನ್ನ ವಾರ್ಯಗಳನ್ನು ಕೊಲೆ ಮಾಡದೆ ಹೋದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಏ ಜೋಗಿ, ಈ ಸರಕಾರ ಸಿಂಹನ ಕಣ್ಣಿನಿಂದ ಹೇಗೆ ತಪ್ಪಿಸಿಕೊಂಡು ಬರವೆಯೋ ನಾನು ನೋಡಿಯೇ ಬಿಡುತ್ತೇನೆ. ಜೈ ಶಿವಲ್ಲ ಅವನವನ ಸಾವುಕಾರ ಕೆಲಸ ಮಾಡಿ ಮಾಡಿ ನಾವು ಆಗಿಲ್ಲ ಏನಾಗೈತಿ. ಒಟ್ಟು ನೋಡಿ ಹೊಡ್ತಾ ಆಗದಿದ್ರ ಹಂಗಾಗೈತಿ ನಮ್ಮ ಪರಿಸ್ಥಿತಿ. ಲೇ ಅಧ್ಯಕ್ಷ, ಇವತ್ತು ನಾವು ಹೆಂಗಾರ ನಾವು ವೇಷ ಹಾಕೊಂಡು ಬಂದೀವಿ. ಇಲ್ಲೇ ಒಂದು ಆಟ ಹಾಕಿ ನಮ್ಮ ಹೊಟ್ಟೆ ತುಂಬಿಸ್ಬೇಕು ನೋಡ. ಮತ್ತೆ ಆಯ್ತಲ್ಲ ಮಾಡ್ತೀವಿ, ಶುರು ಮಾಡೋ ನಡಿಯಪ್ಪ. ಅಧ್ಯಕ್ಷರ ಇವತ್ತು ಹೆಂಗಾರ ನಾವು ರೊಕ್ಕ ಮಾಡಬೇಕ. ಊರೂರು ತಿರುಗಿ ನಮ್ಮ ಸಂಘ ಐತ್ಲ ಕಲಿಗುರು ಹುಡುಗರ ಸಂಘ ಅದನ್ನ ಬೆಳೆಸ್ಬೇಕು ನೋಡ. ನಾನು ಕಲಿಯುಗದ ಕೊಡಕದ ಕಂಟ್ರಿ ಸಂಘದ ಅಧ್ಯಕ್ಷ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ. ಲೇ ಅಧ್ಯಕ್ಷ 5 ವರ್ಷದಿಂದ ನಾನು ಉಪಾಧ್ಯಕ್ಷ ಸ್ಥಾನದಾಗದೀನಿ. ಇವತ್ತಿನ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡ್ಲಿಕ್ಕಂದ್ರ ನಾನ ಬೇರೆ ಸಂಘ ಕಟ್ತೀನಿ ನೋಡ ಮಗನ, ಹುಷಾರ. ಲೇ ಉಪಾಧ್ಯಕ್ಷ, ಇದ ಕೆಲ್ಸಕ್ಕೆ ಇರು ಮಾತಾಡ, ಇದು ಬ್ಲಡ್ ಅಲ್ಲಿ ಬರಬೇಕಿ. ಈಗೇನ್ ನೀ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡುದಿಲ್ಲ ಅಂತ ಹೇಳಿ ಮತ್ತ ಏ ನೋಡ ABCDFZQI I want all language you bloody bad भोसड़ी बोले ಭಾಷಾ ನೋಡ ಅಧ್ಯಕ್ಷ, ನಾನು ನೀನು ಕಿಮ್ಮತ್ ಕೊಟ್ಟು ಹೇಳಾಕತ್ತೀನಿ. ನನಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡ. ಮಂಗ್ಯಾನ ಮಗ ನೋಡಿಲ್ಲ 5 ವರ್ಷದಿಂದ ಉಪದ ಸ್ಥಾನ ಆಗಿದ್ದೀನಿ. ನನಗೆ ಯಾವ ಹುಡುಗಿ ಬಿಡಾಕತ್ತೀನಿ ಮತ್ತೆ ಈಗ ಹೇಳ್ತೀನಿ ನನಗೆ ನೋಡ್ ಮತ್ತೆ ನಿನಗ ಸಂಘ ಹೊಡಿಯೋ ಕೆಲಸ ಮಾಡ್ಬೇಕಪ್ಪ. ನಾನು ನೋಡ ಸ್ಥಾನ ಕೊಡ್ತೀನಿ. ಹಂಗಾದ್ರೆ ಶುರು ಮಾಡೋಣ ನೋಡೋಣ ಆಟ ಮಾಡಿದೆ ಬೇಡ. ರೇ ಅನಾರ ತಮ್ಮಾರ ಅಕ್ಕಿಯಾರ ತಂಗ್ಯಾರ ಸ್ಪೆಷಲಿ ಬೊಸೈಗಳ ಬರ್ರಿ ನಮ್ಮ ಆಟ ಚಾಲು ಮಾಡ್ತೀನಿ. ನಮ್ಮ ಆಟ ನೋಡ್ಬರ್ರಿ. ನೋಡ್ ಬರ್ರಿ ನಾವು ಮಾಡೋ ಸಾಕ ನೋಡ್ರಿ. ನೋಡ್ರಿ
ಬೇಸ್ರ ಈಗ ಆಟ ಶುರು ಮಾಡೋಣ ಬ್ಯಾಡ ಮತ್ತಿನ್ನ ಶುರು ಮಾಡೋಣ ನಮ್ಮ ಸುಡುಗಾಡ ಸುದ್ದಿ ಅನುಗ್ರಹದಿಂದ ಈ ಆಟ ಚಾಲು ಮಾಡೋಣ ಮಾಡಲ್ಲ ಮತ್ತ ಹುಲಿ ಗಂಡಸರು ಬಿಟ್ಟವು ಹೆಂಗಸರು ಬಿಟ್ಟವು ಯಾರಿಗೂ ಗೊತ್ತಿಲ್ಲ ಏನೇನೋ ಮಾಡ್ಕೊಂಡು ನಿಂತು ಬಿಟ್ಟ ಅಲ್ರಿ ಮೇಡಮ್ರ ನಾವು ಆಟ ಚಾಲು ಮಾಡ್ತೀವಿ ಯಾವ ಆಟ ನಿಂತು ನೋಡಲ್ಲ ಆಟ ಐತಿ ಆದ್ರೆ ನಮ್ಮ ಆಟ ಮಾಡೋದು ನಾವು ಆಟ ಚಾಲು ಮಾಡೋ ಹೊತ್ತಿಗೆ ಕುಟ್ಟಿಯಾಗಿನ ಹಾವ ನಾವು ಯಾರಿಗೆ ತೋರಿಸುದಿಲ್ಲ ನೋಡ ಬೇರೆ ಐತೆ ಬೇರೆನ ಐತಿ ನಿಂದ ತೋರಿಸ್ತಿಲ್ಲ ಯಾಕಪ್ಪ ಮಂದಿ ಮುಂದೆ ಹೆಂಗೆ ತೋರಿಸುದು ಒಟ್ಟ ತೋರ್ಸಂಗಿಲ್ಲ ಕನ್ನಡಾಗಿರೇನ್ರಿ ಅಲ್ಲೋ ಮರಯ್ಯ ನೀವ್ ಹೆಂಗಸರ ಒಂದು ಸರಿ ಕಂಡಿರಲಿಲ್ಲ ಹಿಂಗ ಯಾಕೆ ಹೆಂಗಸರು ಕಂಡ್ಕೊಳ್ಳಿ ಅವನವನು ಬಾಯಿ ಬಿಡಕ್ ಕುಂತ್ರಿ ಏನ್ ಮಾತಾಡ್ತೀರಿ ನೀವು ಬಂದಿದ್ ನೋಡಿ ನಮಗ್ ಬಹಳ ಖುಷಿಯಾಗಿ ಇದ್ದಿದ್ದೆ ಯಾಕಂದ್ರ ನೀವು ನೋಡಕ ನಮ್ಮಿದಿರಲ್ಲ ಕನ್ನಡಾಗಿರೇನ್ರಿ ಹಂಗಂದ್ರ ನಿಂದು ಹಾವು ಎರಡು ಫೂಟ್ ಐತಿ ಅನ್ನಂಗ ಆತ ಯಾರು ಪೂಟ 7 ಇಂಚ್ ಐತಿ ಎರಡು ಫೂಟದ ಮ್ಯಾಲೆ 7 ಇಂಚ್ ಅದು ಎಷ್ಟು ದೊಡ್ಡದೈತಿ ಎಷ್ಟು ಉದ್ದ ಐತಿ ನಾನು ನೋಡ್ಬೇಕಾಗಿತ್ತು ಹಂಗೆಲ್ಲ ನಾವು ತೋರ್ಸಂಗಿಲ್ರಿ ಯಾಕ ಎಷ್ಟು ಉದ್ದ ಐತಿ ಎಷ್ಟು ದೀಪ್ ಐತಿ ತೋರ್ಸಂಗಿಲ್ರಿ ತೋರ್ಸೋದೇ ತೋರ್ಸೋದು ನಾವು ಯಾಕೆ ತೋರ್ಸೋದಿಲ್ಲ ನನಗ ತೋರಿಸಲು ಏನಾಗ್ತದೆ ನಿಂದ ತೋರಿಸು ನೋಡೋದಕ್ಷ ನೀ ತೋರ್ಸ್ಲಿಕ್ಕಂದ್ರ ನಾನು ಮತ್ ನಮ್ದೇ ಎಲ್ಲ ಚಪ್ರ ಅಲ್ಲಿ ಹೋಗಿ ತೋರಿಸ್ತೀವಿ ಮತ್ತೆ ಹೆಂಗ್ ಮಾಡ್ತಿ ನೀ ಹೇಳ್ದಂಗಪ್ಪ ಆಯ್ತಾ ಮಧ್ಯಾಹ್ನ ಐತಿ ಮತ್ತೇನ ಜಾಸ್ತಿ ಬಿಡು ನೋಡು
ಈ ನಾಡಿಗೆ ಅನ್ನ ಹಾಕೋನು ಈ ರೈತ. ನಮ್ಮಂತಹ ರೈತರನ್ನು ನಡೆಯುವ ದೌರ್ಜನ್ಯಕ್ಕೆ ಅಂತ್ಯ ಬರೆದು ಸದಾಕಾಲ ರೈತರನ್ನು ಕಣ್ತೆರೆದು ನೋಡುತ್ತಾ ಈ ಏನೇನು ಲಕ್ಷ್ಮಿ, ಬರಗಾಲ ಬಂದು ಈ ವರ್ಷ ದನಕರುಗಳಿಗೆ ಹಿಡಿ ಮೇವಿಲೆ ಬಂದು ಚಿಂತಿಸುತ್ತಿದ್ದೆ. ಚಿಂತೆ ಮಾಡಬೇಡ್ರಿ, ಯಾಕಂದ್ರೆ ಇದೆಲ್ಲ ದೇವರ ಆಟ. ಆ ದೇವರು ಆಡಿಸಿದಂತೆ ನಾವೆಲ್ಲರೂ ಆಡಲೇಬೇಕಲ್ಲ ಸ್ವಾಮಿ. ಹೌದು ಲಕ್ಷ್ಮಿ, ಮನೆಯಲ್ಲಿ ಹುಟ್ಟಿದ ಮಗು ಸೊಗಸಾಗಿ ಬೆಳೆದು ತಂದೆ ತಾಯಿಯ ಆಸೆ ನೆರವೇರಿಸಿದರೆ ಹೆತ್ತವರಿಗಾಗುವುದು ಅದೆಷ್ಟೋ ಸಂತೋಷ. ಅದರಂತೆ ನಮ್ಮಂತಹ ರೈತರು ಎತ್ತುಗಳೊಂದಿಗೆ ಉಳಿಮೆ ಮಾಡಿ ಉತ್ತಿ ಬಿತ್ತಿ ಈ ತಾಯಿಯ ಮಡಿಲು ಬೆಳೆದರೆ ನಮ್ಮಂತಹ ರೈತರಿಗೆ ಆಗುವುದು ಅದೆಷ್ಟೋ ಸಂತೋಷ. ಸ್ವಾಮಿ, ಈ ತಾಯಿನ ನಂಬಿಕೊಂಡ್ರೆ ನಮ್ಮಂತ ರೈತರಿಗೆ ಯಾವತ್ತೂ ಮೋಸ ಮಾಡೋದಿಲ್ಲ ಈ ಭೂಮಿ ತಾಯಿ. ಹೌದು ಲಕ್ಷ್ಮಿ, ನಮ್ಮಂತಹ ಎಷ್ಟೋ ರೈತರಿಗೆ ಅನ್ನ ಹಾಕಿ ಬದುಕಿಸಿದ್ರು ಈ ಭೂಮಾತೆ ಅಂದಾಗ ಈ ತಾಯಿಯನ್ನು ರಕ್ಷಿಸುವ ಹೊಣೆ ನಮ್ಮದಲ್ಲವೇ? ಈ ನರ ಮನುಷ್ಯ ಸತ್ತರೆ ಈ ಮಣ್ಣಿಗೆ ಹೋಗಿರುತ್ತಾರೆ, ಆದ್ರೆ ಈ ಮಣ್ಣ ಸತ್ತರೆ ಎಲ್ಲಿಗೆ? ಅದಕ್ಕಾಗಿ ಈ ನನ್ನ ರೈತ ಮಿತ್ರರಿಗೆ ಕೇಳೋದಂದ್ರೆ ಈಗ ಬಂದಿರುವ ಸಾವಿರಾರು ಕಂಪನಿಯ ರಾಸಾಯನಿಕ ಗೊಬ್ಬರ ಬಳಸೋದಕ್ಕಿಂತ ನಮ್ಮ ತಿಪ್ಪೆ ಗೊಬ್ಬರ ಬಳಸಿದರೆ ಬೆಳೆ ಸರಿಯಾಗಿ ಬೆಳೆಯುವುದು ಈ ಭೂತಾಯಿಯ ಮಡಿಲು ಉಳಿಯುವುದು. ಬಿಡ್ರಿ, ನೀವು ಹೇಳೋ ಮಾತು 100ಕ್ಕೆ 100ರಷ್ಟು ಸತ್ಯ. ಹೌದು, ನನ್ನ ಮೈದನೆಯಲ್ಲಿ ಕಾಣ್ತಾನೆ ಇಲ್ವಲ್ಲ? ಅಲ್ಲಿ ನೋಡು, ನಿನ್ನ ಮೈದನ ನಮ್ಮ ಎರೆಹೊಲವನ್ನು ಮಡಿಕೆ ಹೊಡಿದಿದ್ದಾನೆ. ಹೌದಾ? ಪಾಪ, ತುಂಬಾ ಹಸ್ಕೊಂಡಿರ್ಬೇಕು ರೀ. ಅವನ ಕರೀಲಿ ಊಟಕ್ಕೆ ಹಾಕ್ತೀನಿ. ಲಕ್ಷ್ಮಿ, ನಾನು ತುಂಬಾ ಹಸಿದುಕೊಂಡಿದ್ದಾನೆ, ನೀನೇ ಕೂಗಿ ಕರಿ. ಹೌದಾ? ಹಾಗಾದ್ರೆ ನನ್ನ ಮೈದನನ್ನು ನಾನೇ ಕೂಗ್ತಾ ಇರ್ತೀನಿ. ಮೈದನ, ಅತ್ತಿಗೆಮ್ಮ, ಬೇಗ ಬಾರಪ್ಪ, ಊಟ ಮಾಡುವಂತೆ. ನನಗಿಷ್ಟವಾದ ಊಟ ತಂದಿದ್ರೆ ಮಾತ್ರ ಬರ್ತೀನಿ. ನಿಮ್ಗಿಷ್ಟವಾದ ಅಡಿಗೆನೇ ತಂದಿದ್ದೇನೆ, ಬಾರಪ್ಪ ಊಟ ಮಾಡುವಂತೆ. ಹೌದಾ ಅತ್ತಿಗೆಮ್ಮ? ಹಾಗಾದ್ರೆ ಬಂದೆ, ಸ್ವಲ್ಪ ನಿಲ್ಲಿ. ಲಕ್ಷ್ಮಿ, ನಿನ್ನ ಮೈದನಿಗೆ ಇಷ್ಟವಾದ ಅಡಿಗೆ ಏನು ಮಾಡಿಕೊಂಡು ಬಂದಿರುವ ಚಿನ್ನ? ರೀ ಸುಮ್ನಿರಿ, ಚಿನ್ನ ರನ್ನ ಅಂತ ನನ್ನ ಮನಸ್ಸನ್ನ ಕದಡಬೇಡಿ ನೀವು. ಆಯ್ತು ಬಿಡಿ, ಮೊದಲು
ನಿನ್ನ ಮೊದಲು ಊಟ ಮಾಡಿಸಿ ಆಮೇಲೆ ನನಗೆ ಕೊಡು. ಏನ್ ಕೊಡ್ಬೇಕು? ಅದೇ ಊಟ ಕೊಡುವೇ ಇಲ್ಲ. ಆಯ್ತಾಯ್ತು, ಕೊಡ್ಬೇ, ಸುಮ್ನಿರಿ. ಅತ್ತಿಗೆಮ್ಮ ತುಂಬಾ ಹೊಟ್ಟೆ ಹಸಿತಾ ಇದೆ, ಊಟ ಕೊಡಮ್ಮ. ಹಾ ಲಕ್ಷ್ಮಿ, ನನ್ನ ತಮ್ಮ ತುಂಬಾ ಹಸಿದುಕೊಂಡಿದ್ದಾನೆ, ಅವನಿಗೆ ಬೇಗ ಊಟ ಕೊಡು. ಆಯ್ತು ಬಾರಪ್ಪ, ಕೈ ತೊಳ್ಕೊ, ಊಟ ಮಾಡಿದೆ ಅಂತೆ. ಅತ್ತಿಗೆಮ್ಮ, ನನಗೆ ಇಷ್ಟವಾದ ಊಟ ತಂದಿದೆ ಅಂತ ಹೇಳಿದ್ಯಲ್ಲ, ಏನಮ್ಮ ಅದು? ಇವತ್ತು ಅಮಾವಾಸ್ಯೆ, ನಿನಗೋಸ್ಕರ ಬಿಸಿ ಬಿಸಿ ಹೋಳಿಗೆ ಮಾಡಿಕೊಂಡು ತುಪ್ಪ ರೊಟ್ಟಿ ಎಲ್ಲ ಮಾಡ್ಕೊಂಡು ಬಂದಿದ್ದೇನೆ. ಬಾ, ಊಟ ಮಾಡಿದಂತೆ. ಹೋಳಿಗೆ ತುಪ್ಪನ? ಬಾಣ, ನೀನು ಕುಳಿತುಕೋ. ಕುಳಿತುಕೊಂಡ ಮೇಲೆ ಹೋಳಿಗೆ ತುಪ್ಪ ಹೊಡೆಯೋದ ಕೆಲಸ. ಆಯ್ತು ಬಾರಪ್ಪ, ಕುಳಿತುಕೊಳ್ಳೋಣ. ನೀನು ಮಾಡಿರೋ ಹೋಳಿಗೆ ತುಪ್ಪ ಊಟ ಬಹಳ ಚೆನ್ನಾಗಿತ್ತು ಅತ್ತಿಗೆ. ಅಣ್ಣ, ನನ್ನ ಅತ್ತಿಗೆ ಹೆತ್ತ ಮಾತೆಯ ಸಮಾನ. ಹೆತ್ತ ತಾಯಿ ತುತ್ತು ಮಾಡಿ ಉಣಿಸಿದಕ್ಕಿಂತಲೂ ನನ್ನ ಅತ್ತಿಗೆ ಅಡಿಗೆ ಮಾಡಿ ಉಣಿಸಿದ ಶಕ್ತಿ ಈ ನನ್ನ ರಟ್ಟೆಯಲ್ಲಿದೆ ಅಣ್ಣ. ಭಂಡರುಂಡ ಚಂಡಾಡಲು. ಮೈಲಾರಿ, ರೈತರ ಮೇಲೆ ದೌರ್ಜನ್ಯ ಮಾಡುವ ಹಂತಕರು ದಿನದೇ ಹೆಚ್ಚುತ್ತಿರುವಪ್ಪ ಈ ಸಮಾಜದಲ್ಲಿ. ಅಣ್ಣ, ರೈತರಿಗೆ ಕೇಡು ಬಗೆಯ ಕುಲಘಾತುಕರನ್ನು ಈ ನನ್ನ ಅತ್ತಿಗೆ ತುತ್ತು ಮಾಡಿ ಉಣಿಸಿದ ಶಕ್ತಿ ನನ್ನ ರಟ್ಟೆಯಲ್ಲಿದೆ ಅಣ್ಣ, ನನ್ನ ರಟ್ಟೆಯಲ್ಲಿದೆ. ಮೈಲಾರಿ, ರೈತರ ಮೇಲೆ ದೌರ್ಜನ್ಯ ಮಾಡುವ ಆ ಹಂತಕರಿಗೆ ಆ ಭಗವಂತ ಸರಿಯಾದ ದಾರಿ ತೋರಿಸುತ್ತಾನೆ. ನೀನು ನಡೆಯಪ್ಪ, ನಮ್ಮ ಎರೆಹೊಲವನ್ನು ಮಡಿಕೆ ಹೊಡೆದು ಬೀಜ ಬಿತ್ತಲು ಸಿದ್ಧಗೊಳಿಸು. ಆಯ್ತಣ್ಣ, ನಿಮ್ಮ ಹೇಳಿದಂತೆ ಮಾಡುತ್ತೇನೆ. ಕಸ ತೆಗೆಯುತ್ತಾಳೆ, ನಾನು ಪೇಟೆಗೆ ಹೋಗಿ ಬರುತ್ತೇನೆ. ಹಾ ಲಕ್ಷ್ಮಿ, ನಾನು ಪೇಟೆಗೆ ಹೋಗಿರುತ್ತೇನೆ, ನೀವು ಕಸವನ್ನು ತೆಗೆದು ಹಾಕು. ರೀ, ಪೇಟೆಯಿಂದ ಬರ್ಬೇಕಾದ್ರೆ ನನ್ಗೇನಾದ್ರೂ ತಿನ್ನಕ್ಕೆ ತೆಗೆದುಕೊಂಡು ಬನ್ರಿ. ಆಹಾ ಲಕ್ಷ್ಮಿ, ನಿನಗೂ ತಿನ್ನಂಗ ಆಗತ್ತೆ ನಂಗೆ ಆತು. ಆಯ್ತು, ತರುತ್ತೇನೆ. ಆಯ್ತು. ಹಾ ಲಕ್ಷ್ಮಿ, ನಿನಗೊಂದು ಏನೋ ಹೇಳ್ಬೇಕಂತ ನೆನಪಾಗ್ತಾ ಇತ್ತು, ಮರೆತು ಬಿಟ್ಟೆ. ಹೌದಾ? ಅದೇನು ಅಂತ ಸರಿಯಾಗಿ ನೆನಪು ಮಾಡ್ಕೊಂಡಿದ್ದೀನಿ. ಈಗ ನೆನಪಾಯ್ತು. ಲಕ್ಷ್ಮಿ, ಬಾಯಿಲಿ. ಲಕ್ಷ್ಮಿ, ಈ ನಿನ್ನ ಮುಖವನ್ನು ನೋಡ್ತಾ ನಿಂತ್ರೆ ಇನ್ನು ಏನೇನೋ ನೆನಪಾಗುತ್ತೆ ಕಣೆ. ಬಿಟ್ಟು ಹೋಗಲು ಮನಸ್ಸೇ ಹೋಗ್ತಾ ಇಲ್ಲ ಚಿನ್ನ. ಹೌದಾ? ಹಾಗಾದ್ರೆ ಬನ್ನಿ.
ಅವರ ಪಾಪದ ಫಲವನ್ನು ನನ್ನ ಕೋಲಿಗೆ ಹಾಕಿಕೊಂಡ ನಾನೊಬ್ಬ ನಾಟ, ಪಾಪಿಯೋ ಇಲ್ಲ ಮೋಸಗಾರನು, ಈ ಜೋಗಿಗೆ ಒಂದು ಗೊತ್ತಿಲ್ಲ. ಈ ಪಾಪದ ಪಿಂಡವನ್ನು ಜನ್ಮ ನೀಡಿದ ಮಾತಾ ಪಿತರು ಎಲ್ಲಿದ್ದಾರೋ? ನನ್ನ ತಂದೆ ತಾಯಿ ಯಾರು? ನನ್ನ ತಂದೆ ತಾಯಿಗಳು ಹೇಗೆ ದೂರ ಆದರು? ಅವರನ್ನು ಕೊಂದವರು ಯಾರಂದು ಗೊತ್ತಾದರೆ ಅವರನ್ನು ಕೊಂಡಾರಿಸಿ ಅವರ ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ಜನ ಮೆಚ್ಚಿದ ಜೋಗಿನೇ ಅಲ್ಲ. ಜೋಗಿ, ಹೆಣ್ಣಿನ ಧ್ವನಿ, ಆ ಧ್ವನಿಯಲ್ಲಿ ಈ ಜೋಗಿ ಹೆಸರು ಯಾರದು ಬೊಂಬೆ? ಮತ್ತೆ ಅಲ್ಲಿ ಜೋಗಿ, ನಿನ್ನನ್ನು ಕೂಗಿ ಕರೆದಳು ನಾನೇ. ನಿನ್ನನ್ನು ನನ್ನ ಹೃದಯ ನಿಂತುಕೊಂಡು ನನ್ನ ದೇವರಂತ ಪೂಜಿಸಿದಳು ಈ ಶಿವಾನಿ. ಶಿವಾನಿ, ರಂಗೆ ಗೌಡನ ತಂಗಿ ಶಿವಾನಿ. ಹೌದು, ನಾನೇ ಜೋಗಿ. ಶಿವಾನಿ, ನನ್ನೊಬ್ಬ ದೊಡ್ಡ ರಾಜಕಾರಣಿ, ನನ್ನಂತ ರೌಡಿ ಹತ್ರ ಬಂದಿರುವಲ್ಲ, ಏನು ಬೇಕು? ನನಗೆ ನೀನು ಬೇಕು. ಶಿವಾನಿ, ಹೌದು ಜೋಗಿ, ನಾವಿಬ್ಬರು ಈ ಭೂಮಿ ಮೇಲೆ ಜೋಡಿ ಹಕ್ಕಿಗಳಿಗೆ ಬದುಕಬೇಕೆಂದೇ ಈ ಶಿವಾನಿ ಆಸೆ. ಐ ಲವ್ ಯು ಜೋಗಿ, ಐ ಲವ್ ಯು. ಶಿವಾನಿ, ಎಷ್ಟು ಭಂಡ ಪುಂಡ ರುಂಡವನ್ನು ಚೆಂಡಾಡಿದೆ, ಆದರೆ ಈ ನಿನ್ನ ಪ್ರೀತಿ ಈ ಜೋಗಿಯನ್ನು ಕೊಲೆ ಮಾಡಿಬಿಟ್ಟಿದೆ. ಲೇ ಶಿವಾನಿ, ಈ ಜೋಗಿಯೊಬ್ಬನತ ದೃಷ್ಟ ಕಡೆ ಬಂಧು ಬಳಗ ಪ್ರೀತಿ ಪ್ರೇಮವನ್ನು ತ್ಯಾಗ ಮಾಡಿ ಈ ಸಮಾಜಕ್ಕೆ ಸತ್ಯ ನ್ಯಾಯ ನೀತಿಯನ್ನು ಎತ್ತಿ ತೋರಿಸಬೇಕಂತ ಹೊರಟ ಈ ಜೋಗಿಯ ಹೃದಯದಲ್ಲಿ ಎಂಬ ಭಕ್ತಿ ಹೊಸದು ಪ್ರೀತಿ ಎಂಬ ದೀಪ ಹಚ್ಚಿ ಜೀವನವನ್ನು ಬೆಳಕಲು ಚೆಲ್ಲಲು ಸಿದ್ಧಳಾದ ನನ್ನ ಛಲವೇ ನೀನು. ನಾವಿಬ್ಬರು ಜೋಡಿ ಹಕ್ಕಿಗಳಂತೆ ಈ ಭೂಮಿ ಮೇಲೆ ಬದುಕಬೇಕೆಂದೇ ನಮ್ಮ ಆಸೆ. ಸಾಧ್ಯವೇ ಇಲ್ಲ ಶಿವಾನಿ, ನೀನು ಕಾಣುತ್ತಿರುವ ಕನಸು ಕನಸಲ್ಲ ಜೋಗಿ, ಇದು ಈ ಶಿವಾನಿಯ ನನಸು. ನಿನ್ನ ಕೈಯಿಂದ ನನ್ನ ಕರುಳಿಗೆ ಮಾಂಗಲ್ಯ ಕಟ್ಟಿಸಿಕೊಂಡು ನಾವಿಬ್ಬರು ಸತಿಪತಿಗಳಾಗಿ ಬದುಕಬೇಕಂದ್ರೆ ಈ ಮಾತು ಸತ್ಯ. ಶಿವಾನಿ, ಶಿವಾನಿ, ಏನು ಮಾತನಾಡ್ತಿರುವೆ? ಈ ಜೋಗಿಗೆ ಒಬ್ಬ ಕಳ್ಳ, ಕೊಲೆಗಾರ, ಮೋಸಗಾರ ಎಂದು ಬಿರಿದುಕೊಟ್ಟಿದೆ ಈ ಸಮಾಜ. ನಿಜವಾದ ಕಳ್ಳರನ್ನು, ಮೋಸಗಾರರನ್ನು, ಭ್ರಷ್ಟರನ್ನು ಶ್ರೇಷ್ಠರೆಂದು ಕರೆತಿದೆ ಈ ಸಮಾಜ. ಅಂದಾಗ ನನ್ನಂತ ರೌಡಿ ಹೆಂಡತಿಯಾಗಿ ಬಾಳುವುದಕ್ಕಿಂತ ಒಬ್ಬ ರಾಜಕಾರಣಿಯ ತಂಗಿಯಾಗಿ ಹೆಮ್ಮೆಯಿಂದ ಬಾಳು ಈ ಸಮಾಜದಲ್ಲೇ. ಜೋಗಿ, ಯಾವ ರಾಜಕಾರಣಿಯ ತಂಗಿ ಆದರೇನು, ಯಾವ ದೊರೆ ಮಗಳಾದರೇನು, ನನ್ನ ಮನಸ್ಸು ನಿನಗೆ ದಾರಿ ಎದ್ದು ಬಿಟ್ಟಿದ್ದೇನೆ. ಶಿವನೇ, ಮನಸಂಗ ಮಗನಿಗೆ ಮಾಣಿಕ್ಯದ ಬೆಲೆಯಲ್ಲಿ ಗೊತ್ತಾಗಬೇಕು. ಎಷ್ಟು ನಿನ್ನ ನಿರ್ಧಾರವನ್ನು ಬದಲಿಸು. ಜೋಗಿ, ಒಮ್ಮೆ ಮನಸ್ಸು ಕೊಟ್ಟ ಮೇಲೆ ಮುಗೀತು. ಅದನ್ನು ಬದಲಿಸುವ ಮಾತಿಲ್ಲ. ಬದಲಾಯಿಸಲಿದ ಆಟದ ಗೊಂಬೆ ಅಲ್ಲ. ಮನೆಯಲ್ಲಿ ಬೆಳೆದ ಅಪ್ಸರೆ ನೀನು, ಪ್ರತಿದಿನ ಹೂವಿನ ಹಾಸಿಗೆ ಮೇಲೆ ಮಲಗುವ ಮಹಾರಾಣಿ ನೀನು. ಅಷ್ಟೇ ಅಲ್ಲ, ಆಕಾಶದಲ್ಲಿ ಮಿನುಗುವ ತಾರೆ ನೀನು. ಹಸ್ತ ನಕ್ಷತ್ರವನ್ನು ದೂರದಿಂದ ನೋಡಿ ಖುಷಿ ಪಡುವ ಕನಸುಗಾರ ಕಾರಣ ನಾನು. ಹಸ್ತ ತಾರೆಯನ್ನು ಹೊಟ್ಟಲು ಮನಸ್ಸು ಮಾಡುವ ಮೂರ್ಖ ನಾನಲ್ಲ. ಜೋಗಿ, ಆಕಾಶದಲ್ಲಿರುವ ನಕ್ಷತ್ರ ನಿನ್ನ ಬಳಿ ತಾನಾಗಿ ಬಂದಿದೆ. ಬಾ, ಅದನ್ನು ಅಪ್ಪಿಕೊಂಡು ಮುದ್ದಾಡು ಬಾ, ಇಲ್ಲವಾದರೆ ಕಣ್ಣೀರು ಸುರಿಸಿ ಬಿಡುವೆ. ಶಿವಾನೇ, ಈ ಜೋಗಿ ಬರೇ ಪ್ರೀತಿ ಪ್ರೇಮದ ಕನಸನ್ನು ಕಟ್ಟಿಕೊಂಡವನಲ್ಲ. ರೈತರ ಮೇಲೆ ಮಾಡುವ ಅನ್ಯಾಯವನ್ನು ತೊಡೆದು ಮಹಿಳೆಯರಿಗಾಗುವ ಅತ್ಯಾಚಾರವನ್ನು ಕಾಪಾಡಬೇಕೆಂಬುದೇ ಈ ಜೋಗಿಯ ಹಠ. ಜೋಗಿ, ನೀನಿಲ್ಲದೆ ಈ ಶಿವಾನಿ ಬಾಳೆ ಇಲ್ಲ. ನೀನು ನನ್ನ ಪ್ರೀತಿಯ ದೇವರು, ನನ್ನ ಹೃದಯದ ದೇಗುಲು. ನೀನೇ ನನ್ನ ಕಾಯ ವಾಚ ಮನಸ್ಸ. ಐ ಲವ್ ಯು ಜೋಗಿ, ಐ ಲವ್ ಯು. I love you, ಶಿವಾನಿ, I love you.
ಶಿವಾನಿ, ನೀನು ಮನೆಗೆ ನೋಡು. ನಾನು ಇಲ್ಲೇ ಇದ್ದೀನಿ. ಪೊಲೀಸ್ನವರು ನನಗೆ ಅರೆಸ್ಟ್ ಮಾಡಲು ಬಂದವರು ಬರಬಹುದು. ನಾನು ಆಮೇಲೆ ಬರ್ತೇನೆ, ನೀನು ಮನೆಗೆ ನಡೆ. ಆಯ್ತು ಜೋಗಿ. ಈ ರಂಗೇಗೌಡ ಈ ರಾಜ್ಯದ ಅಬಕಾರಿ ಮಿಂತಿ ಅನ್ನೋದು ಲೆಕ್ಕಿಸದೆ ನನ್ನ ಮಂತ್ರಿ ಪದವಿಗೆ ಕಳಂಕ ಹಚ್ಚಿ ನನ್ನ ಮಂತ್ರಿ ಪದವಿಯಿಂದ ಕೆಳಗಡೆ ಇಳಿಸಬೇಕೆಂದು ಹೊಚ್ಚು ಹಾಕಿಕೊಳ್ತೀವಿ. ಹಾಲು ಕಟ್ಟಗಿರಿ ನನ್ನ ಮಗನೇ. ಹಿಂತೆ ಆ ಅಬಕಾರಿ ಮಿನಿಸ್ಟರ್ ದೇವೇಂದ್ರನನ್ನು ಮಾಡಿದ ಹಾಗೆ ನನ್ನನ್ನು ಕೂದು ಮೇಳಕ್ಕಾಗಲ್ಲ ನಿನ್ನ ಕೈಯಿಂದ. ಆದಷ್ಟು ಬೇಗ ನೀನು ಕಣ್ಣಲ್ಲಿ ನಿನ್ನನ್ನು ಎನ್ಕೌಂಟರ್ ಮಾಡಿ ಸಾಯಿಸಲೇಬೇಕು. ಅದೇ ರೀತಿ ಈ ನನ್ನ ಬಿಸ್ನೆಸ್ನಲ್ಲಿ ಅಡ್ಡಿಯಾಗಿ ಬರ್ತಿದ್ದಾನಲ್ಲ ಆ ರೌಡಿ ಕೋತ್ವಾಲ್, ಕೋತ್ವಾಲ್ ಸಮಯ ನೋಡಿ ನಿನಗೆ ಒಂದು ಗತಿಸಿ ಕಾಣಿಸಲೇಬೇಕು. ಮುಂಚಿನ ಎಲೆಕ್ಷನ್ನಲ್ಲಿ ಮತ್ತೆ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆಗಲೇಬೇಕು. ಉಪಾಧ್ಯಕ್ಷ, ಲೇ ಉಪಾಧ್ಯಕ್ಷ, ಅಪ್ಪಾರ ಎಲ್ಲ ಹೋಯ್ತ್ರಿ, ಅಪ್ಪಾರ ಎಲ್ಲ ಹೋಯ್ತ್ರಿ. ಮತ್ತೇನಾದೇಕ್ರಿ ಮಲಗ್ರ? ಇಲ್ಲಿ ನೋಡ್ರ, ಇಲ್ಲಿ ಪೇಪರ್ ಏನ್ ಬರ್ದಾರ ಇಲ್ಲಿ? ಏನ್ ಬರ್ತಾರೆ ಸ್ವಲ್ಪ ತಿಳಿಸಿ ಹೇಳಿ. ಏನ್ ಬರ್ದಂತ ಹೇಳ್ತೀನಿ ತಡ್ರಿ ಸಾಧಾರ. ಕರ್ನಾಟಕ ರಾಜ್ಯದ ಅಬಕಾರಿ ಮಂತ್ರಿ ರಂಗೇಗೌಡ ಸೋದರಿ ಶಿವಾನಿ ಜೋಗಿ ಎಂಬ ರೌಡಿಯೊಂದಿಗೆ ಪ್ರೀತಿ ಪ್ರೇಮ ಆಟ ಐತ್ರಿ. ಆ ಜೋಗಿ ಒಬ್ಬ ಕೊಲೆಗಾರ. ಆ ಜೋಗಿಯನ್ನು ಪ್ರೀತಿ ಮಾಡಲಿಕ್ಕೆ ನನ್ನ ತಂಗಿಯೇನು ಹುಚ್ಚಿಯಲ್ಲ. ಎಲ್ಲ ವಿರೋಧ ಪಾರ್ಟಿಯವರ ಕೈವಾಡ ಇರಬೇಕು. ಯಾರ ಕೈವಾಡ ಯಾರಿಗೆ ಗೊತ್ತ್ರಿ ಅಪ್ಪಾರ? ನಿನ್ನ ಸಾಯಂಕಾಲ ನಮಗ ವೆಲ್ಕಮ್ ಚಕ್ರವರ್ತಿ, ವೆಲ್ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನೋ ಅರ್ಜೆಂಟ್ ಆಗಿ ಬರಲು ತಿಳಿಸಿದ್ರಲ್ಲ, ಕಾರಣ? SP ಚಕ್ರವರ್ತಿ, ಹೇಗಿದೆ ನಿಮ್ಮ ಆರೋಗ್ಯ? ಚೆನ್ನಾಗಿದೆ ಮಿನಿಸ್ಟರ್ ಸಾಹೇಬರೇ. ಏನೋ ಅರ್ಜೆಂಟ್ ಆಗಿ ಬರಲು ತಿಳಿಸಿದ್ರಲ್ಲ, ಏನು? SP ಚಕ್ರವರ್ತಿ, ಇತ್ತೀಚೆಗೆ ಈ ರಾಜ್ಯದಲ್ಲಿ ರೌಡಿಗಳ ಅಟ್ಟಹಾಸವೇ ಹೆಚ್ಚಾಗಿ ನಮ್ಮಂತ ನಿಷ್ಠಾವಂತ ರಾಜಕಾರಣಿಗಳು ಬದುಕುವುದು ಕಷ್ಟವಾಗಿಬಿಟ್ಟಿದೆ. ಮಿನಿಸ್ಟರ್ ಸಾಹೇಬರೇ, ಸರ್ಕಾರ ಕೆಲಸವನ್ನು ದೇವರ ಕೆಲಸ ಎಂದು ನಂಬಿದವರು ನಾವು. ಹೇಳಿ, ನಮ್ಮಿಂದ ಏನಾಗಬೇಕಾಗಿದೆ? SP, ಆ ಅಬಕಾರಿ ಮಂತ್ರಿ ದೇವೇಂದ್ರನನ್ನು ಕೊಲೆ ಮಾಡಿದ ಆ ಕೊಲೆಗಡಕ ಜೋಗಿಯನ್ನು ಹಿಡಿದು ಬಿಟ್ಟು ಪರಪ್ಪರನ ಅಗ್ರಹಾರ ಜೈಲಲ್ಲಿ ಹಾಕಿರೋ ಅಥವಾ ನಮ್ಮಂತ ರಾಜಕಾರಣಿಗಳನ್ನು ಮುಗಿಸಲು ಹೊರಗಡೆ ಬಿಟ್ಟಿರೋ? ಸಾರಿ ಸರ್, ಆ ಅಬಕಾರಿ ಮಂತ್ರಿ ದೇವೇಂದ್ರನನ್ನು ಕೊಲೆ ಮಾಡಿದ್ದ ಜೋಗಿ ತಪ್ಪಿಸಿಕೊಂಡು ಹೋದವನು ಇನ್ನೂ ನಮ್ಮ ಕೈಗೆ ಸಿಕ್ಕೇ ಇಲ್ಲ. SP ಚಕ್ರವರ್ತಿ, ಆ ಜೋಗಿ ಒಬ್ಬ ಕೊಲೆಗಾರ.
ಅವನನ್ನು ಹಾಗೆ ಬಿಟ್ಟರೆ ನಮ್ಮಂತ ರಾಜಕಾರಣಿಗಳಿಗೆ ಹೆದರಿಕೆ ಆಗುತ್ತಂದ್ರೆ ಇನ್ನು ನಾವು ಜನರ ಗತಿ ಏನ್ರಿ? ಮಿನಿಸ್ಟರ್ ಸಾಹೇಬ್ರೆ, ಜೋಗಿಯನ್ನು ಹಿಡಿಯಬೇಕೆಂದು ನಮ್ಮ ಪೊಲೀಸ್ ಪಡೆ ಹಗಲಿರುಳು ತಿರುಗಾಡುತ್ತದೆ. 2 ದಿನದ ಹಿಂದೆ ನಿಂಗಲಬಂಡಿ ಎಂಬ ಹಳ್ಳಿಯಲ್ಲಿ ಜೋಗಿ ಇದ್ದಾನೆಂದು ಸುದ್ದಿ ಹರಡಿತು. ಆದರೆ ನಾವು ಅಲ್ಲಿಗೆ ಹೋದಾಗ ಆ ಊರಿನವರು ಅವನ ಫೋಟೋ ಇಟ್ಟುಕೊಂಡು ಪೂಜೆ ಮಾಡುತ್ತಿದ್ರು. ಅಷ್ಟೇ ಅಲ್ಲದೆ ನಮಗೆ ಅಲ್ಲಿ ಕಾಲಿಡಕ್ಕೂ ಸಹ ಬಿಡಲಿಲ್ಲ ಆ ಊರಿನ ಜನರು. ದೇವರು ಆ ಜೋಗಿ ಒಬ್ಬ ಕೊಲೆಗಡುಕ, ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡುವ ಭಿಕ್ಷುಕ, ರೈತರ ಹೆಸರನ್ನು ಹೇಳಿಕೊಂಡು ಕಂಡವರನ್ನ ಕೊಲೆ ಮಾಡುವ ಕಟುಕ, ಮಹಿಳೆಯರ ರಕ್ಷಣೆ ಎಂದು ಹೇಳಿಕೊಂಡು ನಮ್ಮಂತ ರಾಜಕಾರಣಿಗಳನ್ನು ಕೊಲೆ ಮಾಡಿ ಹಣವನ್ನು ಲೂಟಿ ಮಾಡುವ ಕತ್ತಿನ ಮಗ ಜೋಗಿ ಅವನು. ಅಷ್ಟೇ ಅಲ್ಲ ಸರ್, ಆ ಜೋಗಿ ಒಬ್ಬ ಬಹಳ ಬುದ್ಧಿವಂತ. ಈಗಿರುವ ಸರ್ಕಾರವನ್ನೇ ನಡುಗಿಸಿದ ಸರದಾರ ಆ ಜೋಗಿ. ಅಂತ ಸಾವಿರ ಜೋಗಿಯ ಹುಟ್ಟಡಿಸಬಲ್ಲ ಈ ರಂಗೇಗೌಡ. ಅವನನ್ನು ಹೇಗೆ ಮುಗಿಸಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಮಿನಿಸ್ಟರ್ ರಂಗೇಗೌಡ್ರೆ, ನೀವು ಅವನನ್ನು ಮುಗಿಸುವ ಮೊದಲು ಈ 3 ಸಿಂಹದ ಕ್ಯಾಪ್ ಹಾಕಿಕೊಂಡಿರುವ ಚಕ್ರ ಅವನನ್ನು ಮುಗಿಸಿ ಮಣ್ಣಲ್ಲಿ ಮಣ್ಣಾಗಿಸುತ್ತಾನೆ. ಚಕ್ರವರ್ತಿ, ನಿಮ್ಮಂತ ಪೊಲೀಸರು ಆ ಜೋಗಿಯನ್ನು ಮುಗಿಸುವೊಳಗೆ ನಮ್ಮಂತ ರಾಜಕಾರಣಿಗಳ ಪ್ರಾಣವನ್ನು ಗಾಳಿಯಲ್ಲಿ ತೂರಿ ನೀರು ಕುಡಿಬಿಡ್ತಾನೆ ಆ ಜೋಗಿ. ಮಿನಿಸ್ಟರ್ ಸಾಹೇಬರೇ, ನೀವು ಒಬ್ಬ ಅಬಕಾರಿ ಮಂತ್ರಿ ಆಗಿ ವಿಧಾನಸೌಧ ಮೆಟ್ಟಿಲೇರಿದ ನೀವು ಆಫ್ಟರ್ ಆಲ್ ಆ ಜೋಗಿ ಎಂಬ ಪುಡಿರವಡಿಗೆ ಎದುರುವಿರೋ, ಇದು ನಿಮ್ಮ ಈ ಮಂತ್ರಿ ಪದವಿಗೆ ಅವಮಾನ. ಆ ಅಂತ ರೌಡಿಗಳಿಗೆ ನನಗೆ ಹೇಳಿರುವ ಜಾಯಮಾನವೇ ಇಲ್ಲ. ಆ ತರ ನನಗೆ ಏನಾದರೂ ಹೆದರಿಕೆ ಇದ್ದರೆ ನಾನು MLA ಆಗಿ ವಿಧಾನಸೌಧದ ಮೆಟ್ಟಿಲೇರಿ ಮಂತ್ರಿ ಪಡೆದುಕೊಳ್ಳುತ್ತಿರಲಿಲ್ಲ. ಮಿನಿಸ್ಟರ್ ರಂಗೇಗೌಡರೇ, ನಿಮ್ಮ ರಕ್ಷಣೆಗಾಗಿ ನಾವಿರುವಾಗ ಏಕೆ ಚಿಂತಿಸುವಿರಿ? ಯಾವುದೇ ಒಬ್ಬ ಮಂತ್ರಿ ಆಗಿರಲಿ, ವಿಧಾನಸೌಧ ಮೆಟ್ಟಿಲೇರಿದ ಮೇಲೆ, ಅಂದ್ರೆ ಜನಗಳು ಅವರನ್ನು ಆಯ್ಕೆ ಮಾಡಿದ ಮೇಲೆ, ಅವರು ಶಿಷ್ಟನೇ ಆಗಿರಲಿ ಭ್ರಷ್ಟನೇ ಆಗಿರಲಿ, ಅವರನ್ನು ಕಾಪಾಡುವ ಜವಾಬ್ದಾರಿ ನಮ್ಮದು. ಓಕೆ ಚಕ್ರವರ್ತಿ, ಇನ್ನೊಂದು ಮುಖ್ಯವಾದ ವಿಷಯ ನಿನಗೆ ಹೇಳಬೇಕು. ನಮ್ಮ ಪಕ್ಷದ ಕಾರ್ಯಕರ್ತನೊಬ್ಬ ಒಂದು ಬಡ ಹುಡುಗಿಯನ್ನು ಬಸ್ಸಿನಲ್ಲಿ ಅತ್ಯಾಚಾರ ಮಾಡಿಬಿಟ್ಟಿದ್ದಾನೆ. ಆ ಕೇಸನ್ನು ನೀನು ಮುಚ್ಚಿ ಹಾಕಿದರೆ ನೀನು ಕೇಳಿದಷ್ಟು ಹಣ ನಿನ್ನ ಮನೆ ಮುಂದೆ ಬಂದು ಬಿದ್ದಿರುತ್ತದೆ. ಹಣ ಮಿನಿಸ್ಟರ್ ರಂಗೇಗೌಡ್ರೆ, ನಿಮ್ಮ ಪಕ್ಷದ ಕಾರ್ಯಕರ್ತ ಮಾಡಿರುವ ಕಾರ್ಯವನ್ನು ಆ ಬಡ ಹುಡುಗಿ ಅಲ್ಲ ನಿಮ್ಮ ತಂಗಿಗೆ ಈ ರೀತಿ ಮಾಡಿದ್ದರೆ ನೀವು ಈ ಮಾತನ್ನು ಹೇಳುತ್ತಿರಲಿಲ್ಲ. ಒನ್ ಸೆಕೆಂಡ್ ಮಿನಿಸ್ಟರ್ ರಂಗೇಗೌಡ, ಈ ನಿಮ್ಮ ಪಕ್ಷದ ಕಾರ್ಯಕರ್ತ ಆ ಬಡ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆಂದು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಅವನು ಮಾಡಿದ ಈ ಹಲ್ಕ ಕೆಲಸವನ್ನು ಟಿವಿ ಮಾಧ್ಯಮದವರು ಎಡೆಬಿಡದೆ ಪ್ರಸಾರ ಮಾಡುತ್ತಿದ್ದಾರೆ. ಅವನಿಗಾಗುವ ಶಿಕ್ಷೆಯನ್ನು ನನ್ನಿಂದಲ್ಲ ನಿನ್ನಿಂದಲ್ಲ, ಈಗಿರುವ ನಿಮ್ಮ ಸರ್ಕಾರದಿಂದಲೂ ಸಾಧ್ಯವಿಲ್ಲ. ನಮ್ಮದೇ ಸರ್ಕಾರ, ನಮ್ಮದೇ ಅಧಿಕಾರಿ ಇರುವಾಗ ಒಬ್ಬ ರೌಡಿಯನ್ನು ಮುಚ್ಚಿ ಹಾಕುವುದು ದೊಡ್ಡವೇನು ಕೆಲಸವಲ್ಲ. SP ಚಕ್ರವರ್ತಿ, ಆದಷ್ಟು ಬೇಗ ಆ ಜೋಗಿ ಎಂಬ ರೌಡಿಯನ್ನು ಅರೆಸ್ಟ್ ಮಾಡಿಬಿಟ್ಟು ಪರಪ್ಪನಾಗ್ರಹಾರ ಜೈಲಿನಲ್ಲಿ ಹಾಕಬೇಕು. ಅಂದ್ರೆ ಮಾತ್ರ ನಿನ್ನ ಮೈ ಮೇಲೆ ಬಟ್ಟೆ ಹಾಕಿ ಇರುತ್ತದೆ. ಇರದಿದ್ದರೆ ಹುಷಾರ್. ಮಿನಿಸ್ಟರ್ ರಂಗೇಗೌಡ್ರೆ,
ನನ್ನ ಮೈ ಮೇಲಿರುವ ಖಾಕಿಯನ್ನು ಮುಟ್ಟಿದರೆ ಅವರ ಕೈಗಳು ಸುಟ್ಟೇ ಬಿಡ್ತವೆ. ಗುಡ್ ಬೈ ಮಿನಿಸ್ಟರ್ ರಂಗೇಗೌಡ. ಒಂದ್ ಸೆಕೆಂಡ್ ರಂಗೇಗೌಡ. ಮುಂದಿನ ಮುಖ್ಯಮಂತ್ರಿ ಆ ಜೋಗಿಯ ನೆಕ್ಸ್ಟ್ ಟಾರ್ಗೆಟ್. ಎಚ್ಚರ. ಗುಡ್ ಬೈ. SP ಚಕ್ರವರ್ತಿ, ಮುಂದಿನ ಮುಖ್ಯಮಂತ್ರಿ ಆಗುವುದೇ ಈ ರಂಗೇಗೌಡ. ಯಾವ ರೌಡಿ ಅದಕ್ಕೆ ನನಗಿಲ್ಲ. ನನ್ನನ್ನು ಬೇಟಾಡುವ ಮೊದಲು ಅವನ ರಕ್ತವನ್ನು ಕುಡಿದು ಬಿಡಿದೆ.